ಸ್ನೇಹಿತರೆ, ನರೇಂದ್ರ ಮೋದಿಯವರು 3 ದಿನಗಳ ಕಾಲ ಗುಜರಾತ್ ಭೇಟಿಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ 2ನೇ ದಿನ ಪ್ರಧಾನಿ ನರೇಂದ್ರ ಮೋದಿಯವರು ಗಿರ್ ಸೋಮನಾಥ ಜಿಲ್ಲೆಯ ಪವಿತ್ರ ಸೋಮನಾಥ ದೇವಾಲಯಕ್ಕೆ ಭೇಟಿಯನ್ನ ಕೊಟ್ಟು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ. ಇದು ನರೇಂದ್ರ ಮೋದಿಯವರನ್ನ ಅವರು ಭೇಟಿ ಕೊಡುವಂತಹ ಸಂದರ್ಭದಲ್ಲಿ 51 ಋಷಿಕುಮಾರರು ವೇದ ಮಂತ್ರಗಳನ್ನು ಪಠಿಸಿ ಅವರಿಗೆ ಸ್ವಾಗತವನ್ನ ಕೋರಿದ್ದಾರೆ. ಏನು ಗಮನಾರ್ಹವಾಗಿ ನೋಡೋದಾದ್ರೆ, ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭದ ಯಶಸ್ಸಿನ ನಂತರ 12 ಜ್ಯೋತಿರ್ಲಿಂಗಗಳಲ್ಲಿ ಮೊದಲನೆಯದಾದ ಸೋಮನಾಥಕ್ಕೆ ಹೋಗಿ ಪ್ರತಿಯೊಬ್ಬ ಭಾರತೀಯನ ಯೋಗಕ್ಷೇಮಕ್ಕಾಗಿ ಆಶೀರ್ವಾದವನ್ನ ಪಡೆಯೋದಾಗಿ ಪ್ರಧಾನಿ ಮೋದಿಯವರು ತಿಳಿಸಿದ್ರು. ಇನ್ನು ಸೋಮನಾಥ ದರ್ಶನದ ನಂತರ ಪ್ರಧಾನಿಯವರೇ ಈ ಒಂದು ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತದ್ದು. ಇನ್ನು ಸಭೆಯ ನಂತರ ಪ್ರಧಾನಿಯವರು ಶ್ರೀ ಸೋಮನಾಥ ಜ್ಯೋತಿರ್ಲಿಂಗ ಮಂದಿರದ ಆವರಣದಲ್ಲಿರುವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿಗೂ ಕೂಡ ಗೌರವವನ್ನ ಸಲ್ಲಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅನೇಕ ಬೇರೆ ಬೇರೆ ರೀತಿಯಾದಂತಹ ನಾಯಕರು ಹಾಗೆ ಅನೇಕ ಜನರು ಈ ಸಂದರ್ಭದಲ್ಲಿ ನೆರೆದಿದ್ರು. ಇನ್ನು ಸೋಮನಾಥ ದೇವಾಲಯ ಭಾರತದ ಪಶ್ಚಿಮ ತುದಿಯಲ್ಲಿ ನೆಲೆ ನಿಂತಿದೆ. ಈ ದೇವಸ್ಥಾನದ ಮೇಲೆ ಅನೇಕ ದಾಳಿಗಳು ನಡೆದರೂ ಕೂಡ ಈ ದೇವಸ್ಥಾನ ಇನ್ನೂ ಕೂಡ ಜನರಿಗೆ ತನ್ನ ಶಕ್ತಿಯನ್ನ ತೋರಿಸ್ತಾ ಇದೆ. ಇನ್ನು ಸ್ನೇಹಿತರೆ, ನರೇಂದ್ರ ಮೋದಿಯವರು ಜ್ಯೋತಿರ್ಲಿಂಗ ಸೋಮನಾಥ ದೇವಾಲಯಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ರುದ್ರಾಭಿಷೇಕವನದ ಒಂದು ಸೇವೆಯನ್ನು ಕೂಡ ಸಲ್ಲಿಸಿರುವಂತದ್ದು. ಇದೆಲ್ಲವನ್ನ ನೋಡ್ತಾ ಇದ್ರೆ ನರೇಂದ್ರ ಮೋದಿಯವರ ಒಂದು ಸೋಮನಾಥ ದೇವಾಲಯದ ಭೇಟಿ ಬಹಳಷ್ಟು ಮಹತ್ವವನ್ನ ಪಡೆದುಕೊಳ್ತದೆ. नमस्कारान् समर्पयामि. आचमनीयं समर्पयामि. ओम ज्ञानाय स्वाहा, ओम दानाय स्वाहा, ओम स्वाहाय स्वाहा. ओजो देवता चंद्रमा देवता वसवो देवता रुद्रा देवता देवता मंगलम पार्वतीनाथ मंगलाय प्रभुनाय मां प्रदक्षिणां समर्पयामि.